The magnetic field due to current carrying state conductor. Carrying state conductor. Last class we discussed how current and magnetic field varies. Now in this class, now by this experiment, what is the direction of magnetic field? First ಏನು ಹೇಳಿದೆ ನಾನು magnetic field ಅನ್ನೋದು magnetic field ಅಂತ ಹೇಳಿದೆ ವೆಕ್ಟರ್ ಅಂತ ಹೇಳಿದೆ. ವೆಕ್ಟರ್ ಅಂದ್ರೆ it has both magnitude and direction. ಸೊ ಅದೇನಂತ ಇಲ್ಲಿ ಯಾವ ಡೈರೆಕ್ಷನ್ ಅಂತ ಈ ಎಕ್ಸ್ಪೆರಿಮೆಂಟ್ ಇಂದ ಕಲಿತೀವಿ. ಫಸ್ಟ್ ಏನು ಮಾಡಿದ್ವಿ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಒಂದು ಫ್ಲಾಟ್ ಒಂದು ಸೀಟ್ ತಗೊಂಡು ಅದ್ರಲ್ಲಿ ಏನು ಮಾಡ್ರಿ, ವೈರ್ನ ಪಾಸ್ ಮಾಡ್ರಿ. ಕರೆಂಟ್ ಸ್ಟೇಟ್ ವೈರ್, ಇವಾಗ ಸ್ಟೇಟ್ ವೈರ್ ಕನೆಕ್ಟ್ ಮಾಡ್ರಿ. ಅದಕ್ಕೆ ಏನು ಮಾಡ್ರಿ, ಮತ್ತೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಅದೇ ತರ ಐರನ್ ಫಿಲಿಂಗ್ಸ್ ಕಲೆಕ್ಟ್ ಮಾಡಿದ್ರು ಲಾಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ. ಅದೇ ತರ ಐರನ್ ಫಿಲಿಂಗ್ಸ್ ನ ಡ್ರಾಪ್ ಮಾಡಿ ಜಸ್ಟ್ ಮತ್ತೆ ಡಿಸ್ಟರ್ಬ್ ಮಾಡಿದಾಗ ಏನಾಗುತ್ತೆ, ಅವು ಈ ತರ ಸರ್ಕ್ಯುಲರ್ ಲೂಪ್ ಅಲ್ಲಿ ಬರುತ್ತೆ. ಈ ಸರ್ಕ್ಯುಲರ್ ಲೂಪ್ ಅಲ್ಲಿ ಬಂದ್ರೆ ಅದಕ್ಕೆ ಏನಾಗುತ್ತೆ, ನಮ್ಗೆ ಇವಾಗ ಡೈರೆಕ್ಷನ್ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಸೊ ಆ ಡೈರೆಕ್ಷನ್ ಕಂಡುಹಿಡಿಯೋದು ಅಂತ ಒಂದು ರೈಟ್ ಹ್ಯಾಂಡ್ ಟರ್ಮ್ಸ್ ರೂಲ್ ಬರುತ್ತೆ. ಇದಾದ್ಮೇಲೆ ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಇಂದ ಎಕ್ಸ್ಪೆರಿಮೆಂಟ್ ಮಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟೇಟ್ ಕಂಡಕ್ಟರ್. ಟು ಅಂಡರ್ಸ್ಟ್ಯಾಂಡ್ ದಿಸ್ ಎಕ್ಸ್ಪೆರಿಮೆಂಟ್ we have to do diagram here. This is ABCD is a cardboard. ABCD is cardboard. Here O point. This is what state conductor, electric wire. ಈ ತರ ವೈರ್ ಏನಾಗಿದೆ ಪಾಸ್ ಆಗಿದೆ. ಇಲ್ಲಿ ಏನ್ ಮಾಡೋಣ, ಇದಕ್ಕೆ ಒಂದು ರಿಯಸ್ಟಾರ್ಟ್ ಅಂದ್ರೆ ವೇರಿಯಬಲ್ ರೆಸಿಸ್ಟೆನ್ಸ್. ಆಲ್ರೆಡಿ ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ ಡಿಸ್ಕಸ್ ಮಾಡಿ. ಇದರಲ್ಲಿ ಏನ್ ಮಾಡಬಹುದು, ನಾವು ಕರೆಂಟ್ ನ ವೇರಿ ಮಾಡಬಹುದು, ಹೆಚ್ಚು ಕಡಿಮೆ ಮಾಡಬಹುದು. See, now current how is flowing? How current flowing here? How current flowing? By seeing battery can tell which one is positive terminal, which one is negative terminal here. This one is positive terminal, this one is negative terminal. So how will current flow is now? Here, bottom top, right? This way. Current is flowing this way. What is the work of rheostat here? It will vary the current. Current in ಹೆಚ್ಚು ಕಡಿಮೆ ಮಾಡೋದು. ಕರೆಂಟ್ ಅನ್ನು ಹೆಚ್ಚು ಕಡಿಮೆ ಮಾಡಿದ್ಮೇಲೆ ಈ ಎಕ್ಸ್ಪೆರಿಮೆಂಟ್ ಇಂದ ಏನೇನು ಗೊತ್ತಾಗುತ್ತೆ ನಮಗೆ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಗೊತ್ತಾಗುತ್ತಾ. ಮತ್ತೆ ಈ ಕಂಡಕ್ಟರ್ ಇರುತ್ತಲ್ಲ ವೈರ್ದು ಸೈಜ್ ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ಅಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ ತರ ಈ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿ ನಾವೇನ್ ಮಾಡ್ತೀವಿ, ಕರೆಂಟ್ ನ ಪಾಸ್ ಮಾಡಿದ್ಮೇಲೆ ನಾವು ಐರನ್ ಫಿಲಿಂಗ್ಸ್ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳಿದ್ನಲ್ಲ, ಅದರ ಐರನ್ ಫಿಲಿಂಗ್ಸ್ ಏನ್ ಮಾಡ್ತೀವಿ, ಇದ್ರ ಮೇಲೆ ಡ್ರಾಪ್ ಮಾಡಿ ಜಸ್ಟ್ ಡಿಸ್ಟರ್ಬ್ ಮಾಡಿದಾಗ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಸರ್ಕ್ಯುಲರ್ ಅಲ್ಲಿ. So here very difficult to find the direction of magnetic field lines. ಒಂದು ರೈಟ್ ಹ್ಯಾಂಡ್ ಟರ್ಮ್ ರೂಲ್ ಅಂತ ಬರ್ತದೆ, ಅದರಿಂದ ನಾವು ಎಕ್ಸ್ಪೆರಿಮೆಂಟ್ ಅದನ್ನ ಕಂಡಕ್ಟ್ ಮಾಡಬಹುದು. ಇಲ್ಲಿ ನಾವು ಇವಾಗ ಏನಾದ್ರೂ ಈ ಕಂಡಕ್ಟಿವ್ ವೈರ್ ನ ಸೈಜ್ ಏನಾದ್ರು ಜಾಸ್ತಿ ಮಾಡಿದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಮತ್ತೆ ಕರೆಂಟ್ ಏನಾದ್ರು ವೇರಿ ಮಾಡಿದ್ರೆ ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಕರೆಂಟ್ ಹೆಂಗ್ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಏನಾಗುತ್ತಾ ಜಾಸ್ತಿ ಆಗ್ಕೊಂತ ಹೋಗುತ್ತೆ. ಮತ್ತೆ ಕಂಡಕ್ಟರ್ ವೈರ್ ಜಾಸ್ತಿ ಮಾಡಿದ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಈ ವೈರ್ಗೂ ಮತ್ತೆ ಈ ಕರೆಂಟ್ ಏನು ಜನರೇಟ್ ಆಗತ್ತಲ್ಲ, ಈ ವೈರ್ಗೂ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೆ ಯಾವ ತರ ರಿಲೇಷನ್ ಐತೆ ಅಂದ್ರೆ, ಈ ವೈರ್ಲಿಂದ ಯಾವ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೂರ ಹೋಗುತ್ತಾ ಅದ್ರ ಸ್ಟ್ರೆಂತ್ ಏನಾಗುತ್ತಾ ಕಡಿಮೆ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಮ್ಯಾಗ್ನೆಟ್ ಐತೆ, ಈ ಮ್ಯಾಗ್ನೆಟ್ ಅನ್ನ ಒಂದು ಐರನ್ ಪಾರ್ಟಿಕಲ್ ತಗೊಂಡ್ರೆ, ಐರನ್ ಪಾರ್ಟಿಕಲ್ ಹತ್ತಿರ ಏನಾಗುತ್ತಾ ಜಾಸ್ತಿ ಫೋರ್ಸ್ ಇರುತ್ತೆ, ಜಾಸ್ತಿ ನಿಂತೆ ಅಟ್ಯಾಚ್ ಆಗ್ತೀನಿ. ಅದೇ ಜಾಸ್ತಿ ದೂರ ತಗೊಂಡು ಹೋದಾಗ ಮಾಡ್ರೆ ಏನಾಗುತ್ತಾ, ಅಟ್ರಾಕ್ಷನ್ ಪವರ್ ಏನಾಗುತ್ತಾ ಕಡಿಮೆ ಆಗುತ್ತೆ. ಸೊ ಅದ್ರಂಗೆ ಈ ಕರೆಂಟ್ ಏನಾದ್ರು ಪಾಸ್ ಮಾಡಿದಾಗ ಇಲ್ಲಿ ಹತ್ರ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೆಂತ್ ಏನಿರುತ್ತಾ ಸ್ಟ್ರಾಂಗ್ ಇರುತ್ತೆ, ದೂರ ಹೋದಂಗೆಲ್ಲ ಏನಾಗುತ್ತಾ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಟೂ ಪ್ರಾಪರ್ಟೀಸ್ ಗೊತ್ತಾಯ್ತು ನಮಗೆ. ಕರೆಂಟ್ is directly proportional to the magnetic field strength. Current is the distance is universally proportional to the magnetic field length. The current is
The current is directly proportional to the strength of magnetic field lines. Strength of magnetic field lines. Magnetic field lines. That is what? As current increases, magnetic field line strength also MFL. MFL means what? Magnetic field lines. Strength also increases. And one more point. First listen. As we move away from the conductor, the strength of the magnetic field lines what? Decreases. ಇದರಿಂದ ದೂರದಂಗೆಲ್ಲ ಸ್ಟ್ರೆಂತ್ ಏನಾಗುತ್ತೆ? ಕಡಿಮೆ ಆಗುತ್ತೆ. As we move away from magnetic field, away from the conductor, strength of magnetic field lines, the strength of magnetic field lines decreases. That is what? Let us take this is a D. Yes, distance increases. Magnetic field lines what happened? What happened? Magnetic field lines. Distance just magnetic field lines decreases. This way. This symbol indicates about increases. This symbol indicates about Decreases. ಕೆಳಗೆ ಬಂದ್ರೆ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಮೇಲೆ ಹೋದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲ ಕ್ಲಿಯರ್ ಆಯ್ತು. ಈ ಎಕ್ಸ್ಪೆರಿಮೆಂಟ್ ಇಲ್ಲಿ ಏನು ಕಂಡುಹಿಡಿಯಬೇಕಾಗಿತ್ತು ನಾವು ಇಲ್ಲಿ? ಇದು ಕರೆಂಟ್ ವೈರ್ಲಿಂದ ಹೆಂಗ ವೇರಿ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಮತ್ತೆ ಕರೆಂಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತಾ, ಮತ್ತೆ ಡಿಸ್ಟೆನ್ಸ್ ದೂರದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತಾ, ಸ್ಟ್ರೆಂತ್ ಏನಾಗುತ್ತೆ ಕಂಡುಹಿಡಬೇಕಾಗಿತ್ತು. ಇವೆಲ್ಲ ಗೊತ್ತಾಯ್ತು. ಇವಾಗ ನಮ್ಗೆ ಇನ್ನೊಂದೇನು ಪಾಯಿಂಟ್ ಕೊಡೋದು ಇವಾಗ? ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಎಂದು ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗ್ ಕಂಡುಹಿಡಿಯೋದು ಅಂತ ನೆಕ್ಸ್ಟ್ ಇದ್ರ ಮೇಲೆ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಸ್ಟ್ ನೋಡಿ. Okay. See here, how to find direction of this magnetic field lines. To understand this, you have to hold that metallic conductor, that wire in this way. ಈ ತರ ಹಿಡಿದಾಗ ಈ ತಂಬೆ ಡೈರೆಕ್ಷನ್ ತೋರಿಸುತ್ತಲ್ಲ, ಅದೇನಾದ್ರು ಕರೆಂಟ್ ಡೈರೆಕ್ಷನ್. ನಮಗೆ ಕರೆಂಟ್ ಗೊತ್ತಾಗುತ್ತೆ. ಇಲ್ಲಿ ಬ್ಯಾಟ್ರಿ ಯಾವ ಕಡೆ ಕನೆಕ್ಟ್ ಮಾಡಿವಿ, ಆ ಕಡೆ ಏನಾಗುತ್ತೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ಗೊತ್ತಾಯ್ತು. ಈ ತರ ಹೋಲ್ಡ್ ಮಾಡಬೇಕು. ಈ ತರ ಹೋಲ್ಡ್ ಮಾಡಿದ್ರೆ ಕರೆಂಟ್ ಯಾವ ಕಡೆ ಫ್ಲೋ ಆಗ್ತದ? ಅಪ್ ಫ್ಲೋ ಆಗ್ತದೆ. ಸೊ ವಾಟ್ ಇಟ್ ಇಂಡಿಕೇಟ್ಸ್? ಇಟ್ಸ್ ಗೋಯಿಂಗ್ ಅಪ್. ಈ ರಿಮೈನಿಂಗ್ ಫಿಂಗರ್ಸ್ ಐತಲ್ಲ, ಈ ರಿಮೈನಿಂಗ್ ಫಿಂಗರ್ಸ್ ಇಂಡಿಕೇಟ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ತರ ಹೋಲ್ಡ್ ಮಾಡಿದಾಗ ಈ ತಮ್ಮ ಇಂಡಿಕೇಟ್ ಮಾಡೋದೇನು? ಕರೆಂಟ್. ಈ ರಿಮೈನಿಂಗ್ ಫಿಂಗರ್ಸ್ ಐತಲ್ಲ, ಇದೇನು ಇಂಡಿಕೇಟ್ ಮಾಡ್ತಾ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡೈರೆಕ್ಷನ್ ಹೆಂಗೈತಿ ಇದ್ರದ್ದು? ಕರೆಂಟ್ ಈ ಡೈರೆಕ್ಷನ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಐತೆ ಈ ತರ ಇದೆ. ಅಂಡರ್ಸ್ಟುಡ್? This like this is what right hand thumb rule. We can expect 2 marks. What is right hand thumb rule? If you hold the conductor, the metallic wire in a right hand, the thumb indicates direction of current. The remaining finger indicates about the direction of magnetic field lines. This one finished. Next topic is right hand thumb rule. Right hand thumb rule. Right hand thumb rule. What right hand thumb rule says? If you hold a metallic wire in right hand,
the thumb indicates about Current. direction of current. The thumb indicates about direction of current. The remaining finger indicates remaining finger indicates the direction of magnetic field lines. Direction of magnetic field lines. Magnetic field lines. See here, I'm not good at diagram. Just I'm trying. See, this is what conductor wire. This like. This is what Wire. metallic wire or conductor. Metallic wire or conductor. This is what Hand. right thumb. What it indicates? Current direction. Current direction. This is what fingers. What it indicates? Direction of magnetic field lines. Understood? Sir. Magnetic field due to current carrying conductor. Due to current carrying conductor. Conductor in circular loop. ಫಸ್ಟ್ ಏನ್ ಮಾಡಿದ್ವಿ ನಾವು ಸ್ಟ್ರೇಟ್ ವೈರ್ ಕಂಡಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅದರಿಂದ ಡೈರೆಕ್ಷನ್ ಗೊತ್ತಾಯ್ತು. ಇವಾಗ ಏನ್ ಮಾಡ್ತೀನಿ ನಾನು ವೈರ್ನ ಇದು ವೈರ್ ಅಂತ ಈ ವೈರ್ನ ಏನ್ ಮಾಡ್ತೀನಿ ಪೇಜ್ ಇದು ಸ್ಟ್ರೇಟ್ ಕಂಡಕ್ಟರ್ ಆಯ್ತಲ್ಲ. ಈಗ ಏನ್ ಮಾಡ್ಲಿ ಸ್ಟ್ರೇಟ್ ಕಂಡಕ್ಟರ್ ಆಯ್ತಲ್ಲ ಇದನ್ನೇ ಮಾಡ್ತಾರೆ ಇವಾಗ ಹಿಂಗ್ ಬೆಂಡ್ ಮಾಡ್ತಾರೆ ಸರ್ಕುಲರ್ ರೂಟ್ ಮಾಡಿದಾಗ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಇದು ಕಾರ್ಡ್ಬೋರ್ಡ್ ಈಗ ಈ ಒಂದಿಂದ ಈ ಎಂಡಿ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಇದ್ದಾಗ ಏನಾಗುತ್ತಾ ಫಸ್ಟ್ ಇಲ್ಲಿ ವೈರ್ ಕಂಡಕ್ಟಿವ್ ವೈರ್ ಇತ್ತಲ್ಲ ಸಣ್ಣ ಸರ್ಕುಲರ್ ಲೂಪ್ ಫಾರ್ಮ್ ಆಗ್ತವೆ. ಇದೇ ಸರ್ಕುಲರ್ ಲೂಪ್ ಮೇಲೆ ಹೋಗ್ತಾ ಏನಾಗುತ್ತೆ ಬಿಗ್ ಸರ್ಕುಲರ್ ಲೂಪ್ ಆಗುತ್ತೆ. ಮಿಡಲ್ ಎಕ್ಸಾಕ್ಟ್ಲಿ ಮಿಡಲ್ ಬಂದಾಗ ಏನಾಗುತ್ತೆ ಸ್ಟ್ರೇಟ್ ಲೈನ್ ತರ ಬಿಹೇವ್ ಮಾಡುತ್ತೆ. ದಟ್ಸ್ ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಎಕ್ಸ್ಪೆರಿಮೆಂಟ್. What is this? Cardboard. This is cardboard. This one. Wire ಅಂದ್ರೆ ಬ್ಯಾಟರಿ ಸರ್ಕ್ಯೂಟ್ ಅವೆಲ್ಲ ಇರುತ್ತೆ. ಇದೆಲ್ಲ ರೆಸಿಸ್ಟೆನ್ಸ್ ಅವೆಲ್ಲ ಇರುತ್ತೆ. ಇಲ್ಲಿ ನಮಗೆ ಏನು ಬೇಕಾಗಿರೋದು ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ಜನರೇಟ್ ಆಗುತ್ತೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ಬೈ ಏನಾಗಿರುತ್ತಾ ಈ ತರ ಸರ್ಕ್ಯುಲರ್ ಲೂಪ್ ಫಾರ್ಮ್ ಆಗುತ್ತೆ. ಇಲ್ಲಿ ದೂರ ಹೋದಂಗೆಲ್ಲ ಏನಾಗುತ್ತಾ ಬಿಗ್ ಲೇನ್ಸ್ ಫಾರ್ಮ್ ಆಗುತ್ತೆ. ಇಲ್ಲಿ ಸೆಂಟರ್ ಬಂದಾಗ ಏನಾಗುತ್ತಾ ಈ ತರ ಸ್ಟ್ರೇಟ್ ಲೈನ್ ಬರುತ್ತೆ. Excellent, sir.
What I said? Imagination is more powerful than knowledge. Imagine. Just imagine. Nearby conductor. At nearby conductor, this like circular loop. ಇಲ್ಲಿ ದೂರದಂಗಲ ಏನಾಗುತ್ತೆ ಈ ತರ ಇಲ್ಲಿ ಆಗುತ್ತೆ ಸರ್ಕ್ಯುಲರ್ ಲೂಪ್ ದೂರದಂಗಲ ಈ ತರ. At the center, exactly at the center, it will form straight line. This line. This is what example. Circular loop. ಈ circular loop ಅಲ್ಲಿ explain ಮಾಡಿದೆ.